ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದ್ರೆ ಮೊದಲಿಗೆ ನೆನಪಾಗುವಂತಹದ್ದು ಸಿಲ್ಕ್ ಮಿಲ್ಕ್ ಹಣ್ಣು ಹೂ ತರಕಾರಿಗಳು. ಅದರಲ್ಲಿಯೂ ಸಹ ಮಳೆ ಇಲ್ಲದಿದ್ರೂ ಸಹ ಬೋರ್ವೆಲ್ಗಳನ್ನ ಅನುಸರಿಸಿ ಇಲ್ಲಿರುವಂತಹ ರೈತರು ಬಂಗಾರದ ಬೆಳೆಯನ್ನ ತೆಗೆಯುವುದರಲ್ಲಿ ನಿಸ್ಸೀಮರು. ಆದ್ರೆ ಈಗ ವಿಚಿತ್ರವಾಗಿ ಕಳ್ಳರ ಕಾಟ ಶುರುವಾಗಿರುವಂತಹದ್ದು. ಇಷ್ಟಕ್ಕೂ ಕಳ್ಳರು ಕದ್ದಿದ್ದಾದ್ರೂ ಏನು ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕೂ ಮುನ್ನ ನೀವು ನ್ಯೂಸ್ 18 ಡಿಜಿಟಲ್ ಆಪ್‌ನಲ್ಲಿ ಲಭ್ಯವಿದೆ. ಜೊತೆಗೆ ಫೇಸ್‌ಬುಕ್, ಯೂಟ್ಯೂಬ್, ಇನ್‌ಸ್ಟಾಗ್ರಾಂನಲ್ಲಿಯೂ ನ್ಯೂಸ್ 18 ಇರುವುದರಿಂದ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಹೌದು, ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಸ್ಥಳೀಯ ಶಾಸಕರ ಜೊತೆಗೆ ಸಾಕಷ್ಟು ಸಂಘಟನೆಗಳು ಸಹ ಅಧಿಕಾರಿಗಳ ಗಮನಕ್ಕೆ ತಂದಿರುವಂತಹದ್ದು. ಈ ಬೆನ್ನಲ್ಲೇ ಅಲ್ಪ ಸ್ವಲ್ಪ ಬೋರ್ವೆಲ್ಗಳನ್ನ ಉಳಿಸಿಕೊಂಡಂತಹ ರೈತರು ಈಗ ಮುಂಬರುವ ಶ್ರಾವಣಗಳಲ್ಲಿ ಶುರುವಾಗಿರುವಂತಹ ಹಬ್ಬಗಳನ್ನ ಗುರಿಯಾಗಿಸಿಕೊಂಡು ಬಹಳಷ್ಟು ರೀತಿಯಾದಂತಹ ಹಣ್ಣು ಹೂ ತರಕಾರಿ ಹೂಗಳನ್ನ ಬೆಳೆದು ಇನ್ನೇನು ಫಸಲು ಕೈಗೆ ಸಿಗಲಿದೆ, ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಇದೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ಚಿಕ್ಕಬಳ್ಳಾಪುರ ರೈತರಿಗೆ ಈಗ ಕಳ್ಳರ ಕಾಟ ಶುರುವಾಗಿರುವಂತಹದ್ದು. ಹೌದು, ಸಾಮಾನ್ಯವಾಗಿ ಕಳ್ಳರು ಮನೆ ಕಚೇರಿಗಳಲ್ಲಿ, ಬ್ಯಾಂಕ್‌ಗಳಲ್ಲಿ ದರೋಡೆ ಮಾಡಿರುವಂತಹ ವಿಚಾರಗಳನ್ನ ನಾವು ಪ್ರತಿನಿತ್ಯವೂ ಸಹ ನೋಡ್ತಾ ಇರ್ತೇವೆ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಚಾರವಾಗಿ ಬಹಳಷ್ಟು ವಿಭಿನ್ನ ಕಳ್ಳತನ ಪ್ರಕರಣಗಳು ನಡೀತಾ ಇರುವಂತಹದ್ದು. ಇನ್ನು ಸಾಮಾನ್ಯವಾಗಿ ರೈತರಿಗೆ ಕಳ್ಳತನ ಪ್ರಕರಣಗಳಂದ್ರೆ ಬೋರ್‌ವೆಲ್‌ಗಳಲ್ಲಿ ಕೇಬಲ್‌ಗಳನ್ನ ಕದ್ದಿಡ್ತಾರೆ. ಬೋರ್ಡ್ ಅನ್ನ ಕದ್ದಿಡ್ತಾರೆ. ಹೀಗೆ ಸಾಕಷ್ಟು ರೀತಿಯಾದಂತಹ ದೂರುಗಳನ್ನು ಸಹ ಕೇಳಿರ್ತೇವೆ. ಆದ್ರೆ ಈಗ ಏಕಾಏಕಿ ಕಳ್ಳರು ರೈತರು ಬೆಳೆದಂತಹ ಬೆಳೆಗಳಿಗೆ ಬಂಗಾರದಂತಹ ಬೆಲೆ ಸಿಗ್ತಾ ಇರುವಂತಹ ಹಿನ್ನೆಲೆ ಈಗ ರೈತರು ಬೆಳೆದಿರುವಂತಹ ಬೆಳೆಗಳ ಮೇಲೆ ಕಳ್ಳರು ಕಣ್ಣಾಕಿದ್ದಾರೆ. ಈಗಾಗಲೇ ತರಕಾರಿಗಳನ್ನ ಕದ್ದು ಎಸ್ಕೇಪ್ ಆಗಿರುವಂತಹ ಕಳ್ಳರು ಇತ್ತೀಚೆಗೆ ದ್ರಾಕ್ಷಿಯನ್ನ ಕದ್ದು ಎಸ್ಕೇಪ್ ಆಗಿದ್ರು. ಜೊತೆಗೆ ಮಾರುಕಟ್ಟೆಗೆ ತರ್ತಾ ಇದ್ದಂತಹ ಹೂಗಳನ್ನ ಕದ್ದು ಸಿಕ್ಕಿ ಹಾಕಿಕೊಂಡಿರುವಂತಹ ಪ್ರಸಂಗಗಳು ಸಹ ನಡೆದಿರುವಂತಹದ್ದು. ಆದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಜೊತೆಗೆ ಈ ಶ್ರಾವಣ ಮಾಸವನ್ನ ಗುರಿಯಾಗಿಸಿಕೊಂಡು ಬಂಗಾರದಂತಹ ಬೆಲೆಯನ್ನ ತೆಗೆದಂತಹ ದಾಳಿಂಬೆ ಬೆಳೆದಂತಹ ರೈತರಿಗೆ ಈಗ ಕಳ್ಳರ ಕಾಟ ಶುರುವಾಗ್ತಾ ಇರುವಂತಹದ್ದು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗ್ರಾಮದ ನಿವಾಸಿ ಮಂಜುನಾಥ್ ಎಂಬುವರ 3/4 ಎಕರೆ ತೋಟದಲ್ಲಿ ದಾಳಿಂಬೆ ಬೆಳೆಯನ್ನ ಬೆಳೆದಿದ್ರು. ಸೊ ಬಂಗಾರದ ಬೆಲೆ ಇರುವ ಹಿನ್ನೆಲೆ ಈ ಬಾರಿ ತಾವು ಅಲ್ಪ ಸ್ವಲ್ಪ ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಗೆ ಉತ್ತಮವಾದಂತಹ ಬೆಲೆ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ಈ ಮಂಜುನಾಥ್ ಎಂಬ ರೈತರಿಗೆ ಬಹಳಷ್ಟು ಸಂಕಷ್ಟ ಎದುರಾಗಿರುವಂತಹದ್ದು. ಸುಮಾರು 2 ರಿಂದ 3 ಟನ್‌ನಷ್ಟು ದಾಳಿಂಬೆ ಬೆಳೆಯನ್ನ ಕಳ್ಳರು ಕಟಾವು ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಸುಮಾರು ₹180 ಇಂದ ₹200 ವರೆಗೂ ಸಹ ದಾಳಿಂಬೆಗೆ ಬೆಲೆ ಸಿಗ್ತಾ ಇರುವಂತಹದ್ದು. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗಣೇಶ ಹಬ್ಬ ಇರುವಂತಹ ಹಿನ್ನೆಲೆ ಮತ್ತಷ್ಟು ಬೆಲೆ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಂತಹ ರೈತರ ಕನಸು ಈಗ ಹುಸಿಯಾಗಿರುವಂತಹದ್ದು. 3/4 ಎಕರೆ ದಾಳಿಂಬೆ ತೋಟದಲ್ಲಿ ಕಟಾವಾಗಿ ಬಂದಿತ್ತು ದಾಳಿಂಬೆ. ನಾವಿನ್ನೇನು ಈಗ ಮಾರ್ಕೆಟ್‌ಗೆ ಹಾಕೋವಂಥ ಸಮಯ ಬಂದಿದೆ. ಈ ಟೈಮಲ್ಲಿ ರಾತ್ರಿ ಯಾರೋ ಕಳ್ಳರು ಬಂದು ಈ ಥರ ಕಳ್ಳತನ ಮಾಡ್ಕೊಂಡೋಗಿದ್ದಾರೆ. ನಮಗೆ ಈ ಮಾರ್ಕೆಟಲ್ಲಿರೋ ರೇಟ್‌ಗೆ ಕಟಾವಾಗಿರೋ ಇದಕ್ಕೆ ಕಟಾವಿಗೆ ನಮಗೆ 3 ಟನ್ನು ಇಂದ ಜಾಸ್ತಿ ಇದೆ. ನಾವು ಕಟಾವು ಮಾಡ್ಕೊಂಡೋಗಿರೋದು. ಈಗ ಮಾರ್ಕೆಟ್ ಬೆಲೆ ನೋಡಿದ್ರೆ ಹೆಚ್ಚು ಕಡಿಮೆ ₹100 ರಿಂದ ₹150 ವರೆಗೂ ಇದೆ. ಆ ಬೆಲೆ ಕಂಪೇರ್ ಮಾಡಿದ್ರೆ ನಮ್ಗೆ ಹತ್ರ 4 ರಿಂದ 5 ಲಕ್ಷ ಲಾಸ್ ಬರ್ತಾಯಿದೆ. ಈ ಲಾಸ್ ಬರ್ತಾ ಇರೋದ್ರಿಂದ ರೈತರ ಕಷ್ಟಗಳು ಗೊತ್ತಿರೋದೆ ಎಲ್ಲರಿಗೂ ಗೊತ್ತಿರೋದೆ. ಎಲ್ಲರೂ ರೈತರ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಮಾತಾಡಿ ರೈತರು, ರೈತರು ಅಂತ ಹೇಳ್ತಾರೆ. ಆದರೂ ಇಲ್ಲಿ ಯಾವ ರೀತಿ ನಿಮ್ಮ ತೋಟದಲ್ಲಿ ಯಾವ ರೀತಿ ಮಾಡಿದ್ದಾರೆ? ಸರ್, ನಮ್ಮ ತೋಟದಲ್ಲಿ ಎಲ್ಲ ಸೈಜ್ ಕಾಯಿ ರೆಡಿ ಇರೋಂಥವು ಕಿತ್ತಾಕ್ಬಿಟ್ಟು ಹೋಗಿ ಸಣ್ಣ ಬಿಟ್ಬಿಟ್ಟು ಕೆಲವು ಗಿಡದಲ್ಲೆಲ್ಲ ಪೂರ್ತಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅರ್ಧರಿಂದ ಮುಕ್ಕಾಲು ತೋಟ ಓಡಾಡಿದ್ದಾರೆ. ಈ ಕಡೆ ಹೈವೇಯಿಂದ ಪಕ್ಕ ಇರೋ ತೋಟದಲ್ಲಿ ಈಸಿ ಇದೆ ಅಂತ ಅಂದ್ಬಿಟ್ಟು ಬಂದು ಈ ಕಡೆ ಈ ಥರ ಕಿತ್ಕೊಂಡು ಹೋಗಿದ್ದಾರೆ. ನೀವು ಎಷ್ಟು ಎಕರೆ ಹಾಕಿರಿ? ಇದು ನಾವು ಹೆಚ್ಚು 3/4 ಎಕರೆ ಇದೆ ಸರ್ ಇದು. 3/4 ಎಕರೆ. 3/4 ಎಕರೆ ಇದೆ. ಇದನ್ನು ನಾವು ಬೆಳಗ್ಗೆ ಪೊಲೀಸರು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಏನೋ ಇವತ್ತು ಏನೋ ಮ್ಯಾರಥಾನ್ ಇದೆ ಎಲ್ಲ ಹೋಗಿದ್ದಾರೆ ಅಂದ್ಬಿಟ್ಟು ಅವರು ಇನ್ನೂ ಯಾರೂ ಬರಲಿಲ್ಲ. ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬೆಳಗ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ನಮಗೆ ಕ್ರಮ ತಗೊಂಡು ನಾವು ನಮಗೆ ಪರಿಹಾರ ಇದು ಮಾಡ್ಬೇಕು ಸರ್. ನಾವು ಕಷ್ಟಪಟ್ಟು ಬಂಡವಾಳ ಹಾಕಿದ್ದೀವಿ. ನಾವು 2 ರಿಂದ 2.5 ಲಕ್ಷ ಬಂಡವಾಳ ಹಾಕಿದ್ದೀವಿ. ಈಗ
ದಾಳಿಂಬೆ ಇವಾಗ ಇರೋ ಪರಿಸ್ಥಿತಿಯಲ್ಲಿ ಎಲ್ಲ ಕಾಸ್ಟ್ಲಿ ಇದೆ. ಬೆಳಿಬೇಕಂದ್ರೆ ಅಷ್ಟು ಈಸಿಯಾಗಿ ಯಾವುದೂ ಇಲ್ಲ. ಔಷಧಿ ಆಗ್ಬೋದು, ಬೇಸಾಯ ಆಗ್ಬೋದು, ಕೂಲಿ ಆಗ್ಬೋದು, ಪ್ರತಿಯೊಂದು ಕಷ್ಟಪಟ್ಟು ನಾವು ಬೆಳೆದಿದ್ದೀವಿ. ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಾವು ತೋರಿಸ್ಕೊಳಕ್ಕಾಗಲ್ಲ. ಯಾಕಂದರೆ ರೈತರು ಅಷ್ಟು ಕಣ್ಣೀರು ಸುರಿಸಿ ನಾವು ಬೆಳೆದಿದ್ದೀವಿ. ಬೆಳೆದಿರೋದನ್ನ ಈ ಥರ ರಾತ್ರೋರಾತ್ರಿ ಬಂದು ಕಳ್ತನ ಮಾಡ್ಕೊಂಡು ಹೋದರೆ ನಾವು ಯಾವ ಥರ ಜೀವನ ಮಾಡಬೇಕು? ಹಳ್ಳಿಗಳಲ್ಲಿ ನಾವು ರಾತ್ರಿ ಮಳೆ ಬೀಳ್ತಾಯಿದೆ, ರಾತ್ರಿಯೆಲ್ಲ ಇಲ್ಲಿ ಕಾವಲು ಮಲ್ಗೋಕ್ಕಾಗುತ್ತಾ ನಾವು? ಕಳ್ಳರಿಗೆ ಪ್ರತಿಯೊಂದು ಕಾವಲು ಇರೋದಕ್ಕಂದ್ರೆ ಯಾವ ಥರ ಬರೋ ಟೈಮಲ್ಲಿ ಕಟಾವು ಮಾಡಿದ್ದಾರೆ. ರಾತ್ರಿ ಎಲ್ಲ ಸ್ವಲ್ಪ ತುಂತುರು ಮಳೆ ಇತ್ತು, ನಾವು ಸ್ವಲ್ಪ ಮನೆ ಕಡೆ ಹೋಗಿರೋ ಟೈಮು ನೋಡ್ಕೊಂಡು ನಾವು 10ರಿಂದ 11 ಗಂಟೆವರೆಗೂ ಓಡಾಡ್ತಾ ಇರ್ತೀವಿ. ಆದ್ರೂ ಯಾವ ಟೈಮಲ್ಲಿ ಬಂದಿದ್ದಾರೋ ರಾತ್ರಿ ಟೈಮಲ್ಲಿ ಬಂದು ಈ ಥರ ಮಾಡ್ಕೊಂಡು ಹೋಗಿದ್ದಾರೆ ಸರ್. ನಮ್ಮದು ಜದಲ್ಪುರ ಗ್ರಾಮ. ನಮ್ಮ ರೈತರು ಮಂಜುನಾಥ್ ಅವರು ದಾಳಿಂಬೆ ಬೆಳೆದಿದ್ದಾರೆ. ಕಟಾವಿಗೆ ಬಂದಿದೆ. ಕಟಾವಿಗೆ ಬಂದು ಇನ್ನೇನು ನಾಳೆ ನಾಳಿದ್ದ ಕೊಡಬೇಕಾಗಿತ್ತು ತೋಟ. ಅಂಥದ್ರಲ್ಲಿ ರಾತ್ರಿ ಮಳೆ ಬಿದ್ದು ಆದಮೇಲೆ ಬಂದು ಎಲ್ಲ ಸೈಜ್ ಕಾಯಿಗಳೆಲ್ಲ ಕಿತ್ಕೊಂಡು ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ರೈತರಿಗೆ ಈ ಥರ ಆದರೆ ಜಾಸ್ತಿ ಕಷ್ಟ ಆಗುತ್ತೆ ಸರ್. ದಾಳಿಂಬೆ ಬೆಳೆಗೆ ಏನೂ ಕಮ್ಮಿ ಇಲ್ಲ ಸರ್. ಬೇಸಾಯಗಳಿಂದ ಹಿಡಿದು ಈ ಮುದ್ದುಗಳಿಂದ ಹಿಡಿದು ಪ್ರತಿಯೊಂದೂ ಕಾಸ್ಟ್ಲಿನಲ್ಲೇ ಇದು ಮಾಡಬೇಕು. ರೈತರಿಗೆ ಈ ಥರ ತೊಂದರೆ ಆದರೆ ಜಾಸ್ತಿ ಕಷ್ಟ ಆಗುತ್ತೆ. ಪಡವನಹಳ್ಳಿಯಲ್ಲಿ ಮೊನ್ನೆ ರೆಡ್ ಬ್ಲೂ ಕಳ್ತನ ಮಾಡ್ಕೊಂಡೋಗಿ ಸಿಕ್ಕಾಕೊಂಡಿದ್ದಾರೆ ಸರ್. ಆ ಥರ ಏನಾನ ಪೊಲೀಸ್ನವರು ಕ್ರಮ ಕೈಗೊಂಡು ಅವ್ರು ಪತ್ತೆ ಹಚ್ಚಿ ಇವ್ರಿಗೆ ಏನಾನ ಪರಿಹಾರ ಬರೋಂಗೆ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸರ್. ಹಗಲು ರಾತ್ರಿ ಎನ್ನದೆ ತಮಗಿದ್ದಂತಹ ಬೋರ್ವೆಲ್ ನೀರನ್ನ ಉಪಯೋಗಿಸಿಕೊಂಡು ದಾಳಿಂಬೆ ಬೆಳೆಯನ್ನ ಕಾಪಾಡಿಕೊಂಡು ಬಂದಿದ್ರು. ಇನ್ನೇನು ಕಟಾವು ಮಾಡಬೇಕು, ಕೈಗೆ ಬಂದಂತಹ ತುತ್ತು ಬಾಯಿ ಸೇರ್ಬೇಕು ಎನ್ನುವಷ್ಟರಲ್ಲಿ ಈಗ ಕಳ್ಳರು ತಮ್ಮದೇ ಆದಂತಹ ಶೈಲಿಯಲ್ಲಿ ರಾತ್ರೋರಾತ್ರಿ ಬಂದು ತಮ್ಮ ದಾಳಿಂಬೆ ತೋಟದಲ್ಲಿದ್ದಂತಹ ಸುಮಾರು 3ರಿಂದ 4 ಟನ್ ದಾಳಿಂಬೆಯನ್ನ ಕದ್ದು ಎಸ್ಕೇಪ್ ಆಗಿರುವಂತಹದ್ದು. ಸೊ ಈ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರ ರೈತರು ಈಗಾಗಲೇ ಪೊಲೀಸರ ಮೊರೆ ಹೋಗಿರುವಂತಹದ್ದು. ಈಗಾಗಲೇ ತರಕಾರಿ ಕಳ್ಳರು ಕದ್ದಿರುವಂತಹದ್ದು, ಜೊತೆಗೆ ದ್ರಾಕ್ಷಿಯನ್ನ ಕದ್ದು ಎಸ್ಕೇಪ್ ಆಗಿದ್ರು, ಜೊತೆಗೆ ಹೂಗಳನ್ನ ಕದ್ದು ಎಸ್ಕೇಪ್ ಆಗಿದ್ರು. ಈಗ ದಾಳಿಂಬೆಯನ್ನು ಸಹ ಕದ್ದಿರುವಂತಹ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಪೊಲೀಸರು ಬೀಟ್ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಿ ಕಳ್ಳರಿಂದ ಆಗುತ್ತಿರುವಂತಹ ಅನಾಹುತವನ್ನ ಕೂಡಲೇ ತಪ್ಪಿಸುವಂತೆ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿರುವಂತಹದ್ದು. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ರೈತರಿಗೆ ಮಳೆ ಬಂದ್ರೆ ಒಂದ್ ರೀತಿಯಾದಂತಹ ಬೋರ್ವೆಲ್ಗಳ ಮೋಟಾರ್ಗಳು, ಕೇಬಲ್ಗಳು ಕಾಟ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಮಳೆ ಹಿಡಿದಿದ್ರು ಬೆಳೆಯನ್ನ ತೆಗೆದಂತಹ ರೈತರಿಗೆ ಈಗ ಬೆಳೆಯನ್ನ ಕಟಾವು ಮಾಡಿ ಕದ್ದುತ್ತಿರುವಂತಹ ಕಳ್ಳರ ಕಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು. ಕೂಡಲೇ ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಳ್ಳರಿಗೆ ನೆರವಾಗಬೇಕು ಎಂಬುದು ರೈತರ ಆಕ್ರೋಶ ಹಾಗೂ ಮನವಿಯಾಗಿರುವಂತಹದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.